ನಿಮಗೆ ಈ ದಿನ ಸಾಲಮುಕ್ತವಾಗುವ ಸಾಧ್ಯತೆಗಳಿದೆ. ಮಾಡುವ ಕೆಲಸಗಳು ನಿಧಾನಗತಿಯನ್ನು ಕಾಣುವ ಲಕ್ಷಣಗಳು ಜಾಸ್ತಿಯಾಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಿದ್ದರೂ ಅಷ್ಟೇನು ಅಸಮಾಧಾನವಾದ ಫಲಗಳು ಇರುವುದಿಲ್ಲ. ತಮ್ಮ ವೈಯಕ್ತಿಕ ಸಾಧನೆಗಳು ನಿಮ್ಮ ಪಾಲಿಗೆ ಒಳಿತನ್ನು ಮಾಡುವ ಸಾಧ್ಯತೆಗಳಿದೆ. ಸಮಯಕ್ಕೆ ಮಹತ್ವವನ್ನು ಕೊಟ್ಟಾಗ ಈ ದಿನ ನಿಮ್ಮ ಪಾಲಿಗೆ ಶುಭ ಫಲಗಳು ಪ್ರಾಪ್ತಿಯಾಗುವ ಲಕ್ಷಣಗಳಿದೆ. ತಾವು ಮಾಡಬೇಕಾದ ದೇವತಾರಾಧನೆ ಸೂರ್ಯೋದಯದ ಕಾಲದ ಮುಂಚಿತವಾಗಿ ಬ್ರಾಹ್ಮಿ ಕಾಲದಲ್ಲಿ ಎದ್ದು ಮಹಾವಿಷ್ಣುವಿನ ಧ್ಯಾನವನ್ನು, ಶಿವಪ್ರಾರ್ಥನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು, ಯೋಗಾಸನಾದಿಗಳು, ಪ್ರಾಣಾಯಾಮಾದಿಗಳನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥವು ಲವಲವಿಕೆಯಿಂದ ಕೂಡಿದ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಮಕರ ರಾಶಿ. ಈ ರಾಶಿಯವರು ಈ ದಿನ ತಮ್ಮ ಮಕ್ಕಳ ವಿಷಯದಲ್ಲಿ ಕೆಲವು ಚಿಂತೆಗಳನ್ನು ಮತ್ತು ಅವರ ಓದಿನ ಬಗ್ಗೆ ಕೆಲವು ಮಾನಸಿಕ ಒತ್ತಡಗಳನ್ನು ತಾವು ಪಡೆದುಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ಧನನಷ್ಟ ಯೋಗವೂ ಇದೆ. ಮಾಡುವ ಕೆಲಸವು ನಿಧಾನಗತಿಯಾಗುವುದರಿಂದ ಮಾನಸಿಕ ಖಿನ್ನತೆಗೆ ಒಳಪಡುವ ಲಕ್ಷಣಗಳು ಜಾಸ್ತಿಯಾಗಿದೆ. ಅದಲ್ಲದೆ ಬಂಧುಗಳ ವಿಷಯದಲ್ಲಿ ಅಥವಾ ತಂದೆಯ ಸಹೋದರರ ವಿಷಯದಲ್ಲಿ ಕೆಲವು ಮನಸ್ಸಿಗೆ ಅಸಮಾಧಾನವಾಗುವ ಘಟನೆಗಳು ಎದುರಾಗುವ ಲಕ್ಷಣವಿದೆ. ಅದರಿಂದ ತಾವು ಈ ದಿನ ಮಾಡಬೇಕಾದ ಆರಾಧನೆ ಮುಖ್ಯಪ್ರಾಣದೇವರ ಆರಾಧನೆ, ಹಾಗೆಯೇ ಶಿವದೇವರ ಪ್ರಾರ್ಥನೆಯಿಂದ ಇಷ್ಟಾರ್ಥ ಸಿದ್ಧಿ. ಕುಂಭರಾಶಿ. ಈ ರಾಶಿಯವರು ಈ ದಿನ ಕೆಲವೊಂದು ವಿಷಯಗಳಲ್ಲಿ ನಿಮ್ಮದೇ ಸರಿ ಅಂದುಕೊಳ್ಳುವ ಗುಣಗಳು ನಿಮ್ಮ ಪಾಲಿಗೆ ಅದೃಷ್ಟವನ್ನು ಹಾಳು ಮಾಡುವ ಸಾಧ್ಯತೆಗಳು ಅಧಿಕವಾಗಿದೆ. ರಾಜಕೀಯ ವಿಚಾರಗಳಲ್ಲಿ ಕೆಲವು ನೇರ ನಿರ್ಧಾರಗಳು ತಮ್ಮ ಪಾಲಿಗೆ ಅಸಮಾಧಾನದ ಅಭಿಪ್ರಾಯಗಳು ಎದುರಾಗುವ ಲಕ್ಷಣವಿದೆ. ಎಲ್ಲ ವಿಷಯಗಳನ್ನು ಮಂಥನ ಮಾಡಿ ನಂತರ ನಿರ್ಧಾರ ಮಾಡಿದರೆ ಉತ್ತಮ ಫಲ ನಿಮ್ಮದಾಗುತ್ತೆ. ಈ ದಿನ ಬಹುತೇಕವಾಗಿ ಮಿಶ್ರ ಫಲದಿಂದ ಕೂಡಿದ ದಿನ ಕುಂಭರಾಶಿಯವರಾದ ನಿಮಗೆ ಜಾಸ್ತಿಯಾಗಿದೆ. ಅದರಿಂದ ನೀವು ಮಾಡಬೇಕಾದ ಆರಾಧನೆ ಶನಿದೇವರ ಪ್ರಾರ್ಥನೆ. ಪಕ್ಷಿಗಳಿಗೆ ದವಸ ಧಾನ್ಯವನ್ನು ಹಾಕುವಂತಹ ಪ್ರಕ್ರಿಯೆ, ಗೋಗ್ರಾಸ ಗೋವಿಗೆ ಆಹಾರವನ್ನು ಕೊಡುವ ಪ್ರಕ್ರಿಯೆ, ಈ ಕ್ರಮಗಳು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಶುಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಜಾಸ್ತಿಯಾಗಿದೆ. ಮೀನರಾಶಿ. ನಿಮ್ಮ ಸಾಧನೆ, ನಿಮ್ಮ ಶೌರ್ಯ ಸಾಧನೆಗಳಿಂದ ನೀವು ಈ ದಿನ ವಿಶೇಷ ಗೌರವ ವಿಚಾರಕ್ಕೆ ಪಾತ್ರರಾಗ್ತೀರ, ಪ್ರಶಂಸೆಗೆ ಒಳಪಡ್ತೀರ, ಸನ್ಮಾನಾದಿಗಳು ಪ್ರಾಪ್ತವಾಗುವಂಥ ಲಕ್ಷಣಗಳಿದೆ. ನಿಮ್ಮ ಆತುರವು ಕೆಲವೊಂದು ನಿರ್ಧಾರಗಳನ್ನು ವಿಘ್ನಗೊಳಿಸುವ ಸಾಧ್ಯತೆ ಇದೆ. ಸಮಾಧಾನದಿಂದ ಮಾಡುವ ಕಾರ್ಯಕ್ಷೇತ್ರದಲ್ಲಿ ಒಳಿತನ್ನು ಕಾಣುವ ಎಲ್ಲ ಲಕ್ಷಣಗಳು ಮೀನರಾಶಿಯವರಿಗೆ ಈ ದಿನ ಇದೆ. ಮೀನರಾಶಿಯವರಾದ ತಮಗೆ ಬಹುತೇಕವಾದ ಶುಭ ಫಲಗಳು ನಿಮ್ಮ ಪಾಲಿಗೆ ಈ ದಿನ ಇದೆ. ಅದರಿಂದ ದೇವತಾರಾಧನೆಯಲ್ಲಿ ತಾವು ಮಾಡಬೇಕಾದದ್ದು ನಾಗದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರ ಆರಾಧನೆ, ಹಾಗೆ ಶನಿದೇವರ ಕ್ಷೇತ್ರದಲ್ಲಿ ಶನಿಗೆ ಪ್ರಿಯವಾದಂತಹ ಸೇವೆಯನ್ನು ಮಾಡಿ ಇಷ್ಟಾರ್ಥ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಈ ದಿನ ಶುಭ ಫಲ ನಿಮ್ಮದಾಗುತ್ತೆ. ಇಲ್ಲಿಯವರೆಗೆ 12 ರಾಶಿಯ ದಿನ ಭವಿಷ್ಯವನ್ನು ತಾವೆಲ್ಲ ಕೇಳಿದ್ದೀರಾ. ಕೇಳಿದ ನಿಮಗೆಲ್ಲರಿಗೂ ಮಂಗಳವಾಗಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.